ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫಲಪುಷ್ಪ ಪ್ರದರ್ಶನದ ಸಣ್ಣದೊಂದು ಕಿರುಚಿತ್ರ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಫಲಪುಷ್ಪ ಪ್ರದರ್ಶನಕ್ಕೆ ಹೋಗ್ತಾ ಇರೋಂಥ ಗಾಡಿಗಳು, ಬರ್ತಾ ಇರೋಂಥ ವೆಹಿಕಲ್ಸು ತುಂಬ ಚೆನ್ನಾಗಿ ವೆಲ್ಕಮ್ ಕೂಡ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕೂಡ ವೆಲ್ಕಮ್ಸ್ ಇತ್ತು ನೋಡಿ. ಎಷ್ಟೋ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ತುಂಬ ಪಾರ್ಕಿಂಗಿಗೂ ಅಷ್ಟೇ ತುಂಬ ಜನ ಇತ್ತು. ನೈಟ್ ಅಂದು ತುಂಬ ಸಖತ್ ಜನ ಇರ್ತಾರೆ. ನಮ್ಮ ತುಮಕೂರಲ್ಲಿ ಆಗಿರೋದ್ರಿಂದ ನಮ್ಮ ತುಮಕೂರು ಸುತ್ತಮುತ್ತ ಇರೋರೆಲ್ಲರೂ ಕೂಡ ಬಂದು ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಫಲಪುಷ್ಪ ಪ್ರದರ್ಶನ. ಆ ಫಲಪುಷ್ಪ ಪ್ರದರ್ಶನದಲ್ಲಿ ಮೇನ್ ಎಂಟ್ರೆನ್ಸ್ ಗೇಟು, ಆ ಗೇಟಲ್ಲೇ ಅಲಂಕಾರ ಮಾಡಿದ್ರು ಹೂಗಳಿಂದ. ಅದನ್ನು ನೋಡೇ ಎಷ್ಟೋ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ತೋಟಗಾರಿಕೆ ಇಲಾಖೆ ಆಫೀಸು ನೋಡ್ತಾ ಇದ್ದಂಗೆ ಅದ್ರ ಆ ಪಕ್ಕ ತೋಟಗಾರಿಕೆ ಕಾಂಪೌಂಡ್ ಪಕ್ಕ ಬಲೂನ್ಸು ತುಂಬ ಕಲರ್ ಬಲೂನ್ಸ್ ಎಲ್ಲ ಮಾರ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಆ ಬಲೂನ್ಸ್ ಎಲ್ಲ, ಆ ಡೆಕೋರೇಷನ್ಸು. ಮತ್ತು ಸ್ವಲ್ಪ ಜನಜಂಗುಳಿ ಜಾಸ್ತಿ ಇರೋದ್ರಿಂದ ಇನ್ನೂ ಚೆನ್ನಾಗಿತ್ತು. ಸಂಜೆ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಎಂಟ್ರಿ ಆಗ್ತಾ ಇರೋದು ನೋಡ್ತಾ ಇದ್ದಾರೆ. ಕಲರ್ಸ್ ಲೈಟಿಂಗ್ಸ್ ಎಲ್ಲ ಒಳಗಡೆ ಬಿಟ್ಟಿರೋಂಥ ಕಲರ್ಸ್ ಲೈಟಿಂಗ್ಸು, ಅಲಂಕಾರಗಳು ತುಂಬಾ ಲೈಟಿಂಗ್ಸ್ ನೋಡೋಕ್ಕೇ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಲೈಟಂತೂ. ಅಷ್ಟು ಚೆನ್ನಾಗೇ ಆ ಗಿಡಗಳಿಗೂ ಕೂಡ ಅವರು ಲೈಟಿಂಗ್ಸಲ್ಲೇ ಕವರ್ ಮಾಡಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ನಾವು ಎಂಟ್ರಿ ಆಗ್ತಾ ಇಲ್ಲಿ ನಮಗೆ ವೆಂಕಟೇಶ್ವರ ಸ್ವಾಮಿಗಳು ಯಾರೋ ಪಾಪ ಒಂದು ಅಲಂಕಾರ ಮಾಡ್ಕೊಂಬಂದಿರ್ತಾರೆ ಸಿಕ್ಕಿದ್ರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಬಂದಿದ್ರು. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಖುಷಿಯಾಗೋದು. ಸ್ವಲ್ಪ ನಾವು ಒಳಗಡೆ ಎಂಟ್ರಿ ಆಗ್ತೀವಿ. ತೋಟಗಾರಿಕೆ ಇಲಾಖೆದೊಂದು ಬೋರ್ಡ್ ಕೂಡ ಕಾಣ್ತೀವಿ, ವಿಚಾರಣಾ ಸಂಕೀರ್ಣ ತರಬೇತಿ ಕಾರ್ಯಾಗಾರ ಅಂತೇಳಿ. ಅದಾದಮೇಲೆ ಅಲ್ಲಿ ಮಕ್ಕಳು ಡ್ಯಾನ್ಸ್ ಕೂಡ ನಡೀತಿತ್ತು. ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಜನದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ಹಿಂದಿನ ತೈ ತೈ ತೈ, ಹಿಂದಿನ ತೈ ತೈ ತೈ. ಎಲ್ಲ ಮಕ್ಕಳು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಎಂಟ್ರಿ ಆಗಬೇಕಾದ್ರೆ ತೋಟಗಾರಿಕೆ ಇಲಾಖೆ ಆಫೀಸು ಬಿಲ್ಡಿಂಗ್ ಕೂಡ ತುಂಬ ಲೈಟಿಂಗ್ಸಿಂದ ಅಲಂಕೃತಗೊಂಡಿತ್ತು. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಫಲಪುಷ್ಪ ಪ್ರದರ್ಶನ ಮಾಡೋಣ ಅಂತ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಎಂಟ್ರಿನಲ್ಲೇ ಹೂಗಳಿಂದ ವೆಲ್ಕಮ್ ತುಂಬಾ ಚೆನ್ನಾಗಿತ್ತು. ಆ ಹೂಗಳಿಂದ ವೆಲ್ಕಮ್ ಮಾಡಿರೋಂಥ ರೀತಿ ಅದನ್ನೆಲ್ಲ ನೋಡ್ತಾ ಇದ್ರು. ಹೂಗಳೆಲ್ಲ ಕಲರ್ಸ್ ಹೂಗಳು, ಬಟನ್ಸ್ ಹೂವು, ಸೇವಂತಿಗೆ, ಪ್ರತಿಯೊಂದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಇದು ಮಾಡಿದ್ರು ನೋಡಿ. ಅದು ವೀಡಿಯೋ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೀವಿ, ಇಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ. ಆ ನೈಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಡಿಸೈನ್ ಕೂಡ ಮಾಡಿದರು. ಅದನ್ನು ಜೋಡಿಸಿರೋ ರೀತಿ ಎಲ್ಲ ಪ್ರತಿಯೊಂದು ಕೂಡ ನೋಡಿ. ಜನಗಳು ಎಷ್ಟೋ ಜನ ಫೋಟೋ ತೊಗೊತಾ ಇರೋದು, ಸೆಲ್ಫಿಗಳು ತೊಗೊತಾ ಇರೋದು ತುಂಬಾ ಚೆನ್ನಾಗಿತ್ತು. ನೈಟ್ ಅಂತೂ ನೋಡೋಕೆ ಇನ್ನೂ ಸಖತ್ತಾಗಿರುತ್ತೆ. ಅದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದಕ್ಕೆ ಎಂಟ್ರಿ ಆದಂಥ ಟೈಮಲ್ಲಿ ಒಂದು ಮರದ ಬುಡದಲ್ಲಿ ಇದೆಲ್ಲ ಅಲಂಕಾರ ಮಾಡಿದರು. ಅದು ಕೂಡ ಸೂಪರಾಗಿತ್ತು. ಇನ್ನೊಂದು ನೈಟ್ ನೋಡಿ, ಈ ಮನೆಗಳಲ್ಲಿ ಈ ಥರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು ಒಂದು. ತುಂಬಾ ಕಾಫಿ ಕುಡಿಯೋದಕ್ಕೆಲ್ಲದಕ್ಕೂ ಅದು ಅಷ್ಟು ಚೆನ್ನಾಗಿ ಮಾಡಿದರು. ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಮಾತ್ರ. ಅದು ನೋಡಿ ಮರದ್ದು ಸುತ್ತಮುತ್ತ. ಅದಾದಮೇಲೆ ಒಂದು ಗೌತಮ್ ಬುದ್ಧನ ಇದು ಮಾಡಿದರು. ತುಂಬ ಚೆನ್ನಾಗಿತ್ತು. ಅದಂತೂ ವುಡ್ಡಲ್ಲಿ ಮಾಡಿರೋಂಥ ಥರ ಕಾಣ್ತಿತ್ತು. ತುಂಬಾ ಚೆನ್ನಾಗಿತ್ತು. ಅಷ್ಟು ಇದು ಮಾಡಿರೋಂಥದ್ದು ನೋಡ್ತಾ ಇರ್ಬೋದು. ಇದು ಮರದ ಬುಡಗಳಲ್ಲಿ ಹೂವುಗಳ ಥರ ಜೋಡಿಸಿರೋದು. ನೆಕ್ಸ್ಟು ಈ ಗಿಳಿಗಳೆಲ್ಲ ಥರ ಜೋಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಇದೊಂಥರ ಗಿಳಿಗಳನ್ನೆಲ್ಲ ನೋಡ್ತಾ ಇದ್ದಂಗೆ. ಅದಾದಮೇಲೆ ಮಂದಾಗಿರಿ ಬೆಟ್ಟದ್ದು ಒಂದು ಲೈನ್ಸ್ ಎಲ್ಲ ಹಾಕ್ಸಿದ್ರು, ಮಂದಾಗಿರಿದ್ದು ಪಿಂಬ ಅಂತೇಳಿ. ನಾನು ಇದನ್ನೆಲ್ಲ ನೋಡ್ತಿದ್ದಂಗೆ ಅಲ್ಲಿ ಮಂದಾಗಿರಿ ಏನು ಪಿಂಬ ಅದೇ ಥರನೇ ಸೇಮ್ ಹೂಗಳಲ್ಲಿ ಅಲಂಕಾರ ಮಾಡಿದರು. ಇದಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ, ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದನ್ನು ನೋಡಿ ನಮಗಂತೂ ಭಾಳ ಖುಷಿ ಆಯಿತು. ಸೇಮ್ ಅದು ಮೆಟಲ್ ಆಗಿರ್ಬೋದು. ಅದಾದಮೇಲೆ ಅಲ್ಲಿ ಆ ಬೆಟ್ಟದ ಬಗ್ಗೆ ಎಲ್ಲ ಒಂದು ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟಿದ್ದರು. ಅದನ್ನು ಪ್ರತಿಯೊಂದು ಕೂಡ ಅದರಲ್ಲಿತ್ತು. ಅದೇ ಮಂದಾಗಿರಿ ಬೆಟ್ಟನೇ ನೋಡಿ. ಹೂವು ಮೇಲ್ಗಡೆ ಅಪ್ ಟು
ಎಲ್ಲ ಸುತ್ತಮುತ್ತ ಎಲ್ಲ ಊರಿನಲ್ಲಿ ತುಂಬ ಚೆನ್ನಾಗೇ ಜೋಡಿಸಿದ್ರು. ಅಷ್ಟು ಚೆನ್ನಾಗಿತ್ತಿದು. ಬೆಟ್ಟದ್ದೇ ನಾವು ವೀಡಿಯೋನ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ನೋಡಿ. ಸುತ್ತಮುತ್ತ ಹಾಕಿರೋ ಇದು ಮಾಡಿದ್ದೀವಿ ಎಲ್ಲ. ಹಿಂದ್ಗಡೆ ಸ್ಕ್ರೀನ್ ಕೂಡ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅದು ಮಾತ್ರ. ಇದು ಮಾತ್ರ ನೋಡೋಕ್ಕೆ ಅಷ್ಟು ಸಖತ್ ಲುಕ್ ಕಾಣೋದು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಸಿಗ್ತಾಯಿತ್ತು ಬೆಟ್ಟ. ಅದಾದಮೇಲೆ ಬೆಟ್ಟದ ಪಕ್ಕನೇ ಬರ್ತಾ ನಾವು ಈ ಕಡೆ ಒಂದು ರ್ಯಾಬಿಟ್ ಜೋಡಿಸಿದ್ರು. ಆ ರ್ಯಾಬಿಟ್ನ ನೋಡಿ ಇನ್ನೂ ಖುಷಿ ಆಗ್ಬಿಡ್ತು. ರ್ಯಾಬಿಟ್ ಅಂತೂ ಸಖತ್ ಒಳ್ಳೆ ಕ್ಯೂಟಾಗಿ ಕಾಣೋದು, ಹೂವಿನಲ್ಲಿ ಅಲಂಕಾರ ಮಾಡಿದ್ದು. ಅದಾದಮೇಲೆ ಎಚ್ ಎಮ್ ಗಂಗಾಧರ್ ಸರ್ದವ್ರದ್ದು ಫೋಟೋ ಇಟ್ಟು ಅದಕ್ಕೂ ಕೂಡ ಅಲಂಕಾರ ಮಾಡಿದ್ದು, ತುಂಬ ಚೆನ್ನಾಗಿದ್ದು. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನ ಓನರು ಎಚ್ ಎಮ್ ಗಂಗಾಧರ ಸರ್ ಅವರು. ಅದನ್ನು ಕೂಡ ನೋಡಿದ ಫೋಟೋಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಬಟರ್ಫ್ಲೈನ ಚಿಟ್ಟೆನ ಅಲಂಕಾರ ಮಾಡಿದ್ರು, ಅದೊಂದು ಸೂಪರಾಗಿತ್ತು. ಆದಮೇಲೆ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ರು, ಬನ್ನಿ ನೋಡ್ಕೊಂಬರೋಣ. ನಾನು ತುಮಕೂರಿಂದನೇ ಬಂದಿರೋದು. ಇಲ್ಲಿ 76ನೇ ಗಣರಾಜ್ಯೋತ್ಸವ ಅದು ವಿಶೇಷದಿಂದ ಫಲಪುಷ್ಪ ಪ್ರದರ್ಶನ ನಡೆದಿದೆ. ತುಂಬ ಸಂತೋಷ ಆಗ್ತಿದೆ. ಹೂವೆಲ್ಲ ತುಂಬ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ, ನೋಡೋಕೆ ತುಂಬ ಚೆನ್ನಾಗಿದೆ. ಸೊ ಒಂದೊಂದೂ ನಮಗೆ ತುಂಬ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಸೊ ಇದೇ ಥರ ನಾವು ಫ್ಲವರ್ಸ್ ಎಲ್ಲ ಗ್ರೋ ಮಾಡಬೇಕು ಅಂತ ಹೇಳಿ ತುಂಬ ಹೆಲ್ಪ್ಫುಲ್ಲಾಗಿದೆ. ಇಲ್ಲಿ ಬಂದು ಪೀಸ್ಫುಲ್ಲಾಗಿದೆ, ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇಂಟರ್ವ್ಯೂನ ಯಾವ ಥರ ಮಾಡ್ತಿದ್ದಾರೆ ಅನ್ನೋದೊಂದು ಒಂದು ವೀಡಿಯೋ. ನೆಕ್ಸ್ಟ್ ಅದು ಆಗ್ತಂಗೆ ನೀವು ನೋಡ್ತಾ ಇರ್ಬೋದು. ಇದು ಕೂಡ ತುಂಬ ಝೂಮ್ ಹಾಕಿ ಮಾಡೋವಂಥದ್ದು ಫುಲ್ಲಾಗಿದೆ ಬೆಟ್ಟದಲ್ಲಿ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಅಂತ ಯಾಕೋ ಅದು ಸಖತ್ ಲೈಕ್ ಆಯಿತು, ತುಂಬಾ ಇಷ್ಟ ಆಯಿತು. ಅದೊಂದು ಬೆಟ್ಟನ ಝೂಮ್ ಮಾಡಿ ವೀಡಿಯೋ ಮಾಡಿರೋವಂಥದ್ದು ಸ್ನೇಹಿತರೆ. ಎಲ್ಲ ಫ್ಲವರ್ಸು ತುಂಬ ಚೆನ್ನಾಗಿತ್ತು. ಅದನ್ನೇ ನಾವು ತುಂಬ ಝೂಮ್ ಮಾಡಿ ಸುತ್ತಮುತ್ತೆಲ್ಲ ಕಾಣುತ್ತೆ ನೀಟಾಗಿ. ಅದಾದಮೇಲೆ ರ್ಯಾಬಿಟ್ ನಿಮ್ಗೆ ಹೇಳಿದೆ, ರ್ಯಾಬಿಟ್ ಪಕ್ಕದಲ್ಲೇ ಇತ್ತು, ಅದು ಕೂಡ ಸೂಪರಾಗಿತ್ತು. ರ್ಯಾಬಿಟ್ ಕೂಡ ರ್ಯಾಬಿಟ್ ಮುಂದೆ ಫೋಟೋಸ್ ತರಿಸ್ತಾ ಇದ್ರು. ತುಂಬ ಪ್ಲೇಸಸ್ ಮುಂದೆ ಎಲ್ಲ ಮತ್ತು ಈ ಸೈಡ್ ಗೊಂಬೆಗಳೆಲ್ಲ ಅಲಂಕಾರ ಮಾಡಿತ್ತು. ಅದಂತೂ ಅಲ್ಟಿಮೇಟ್ ಆಗಿತ್ತು. ಆದಮೇಲೆ ನಮ್ಮ ಮರದ ಹತ್ರ ಈ ಥರ ನೋಡಿ, ಮರದ ಕೆಳಗಡೆ ನೋಡಿ ಮರ ತೋರಿಸ್ತಿದ್ದೀವಿ. ಈಗ ಮರದ ಕೆಳಗೂ ಕೂಡ ಅಷ್ಟೇ ತುಂಬಾ ಸಖತ್ತಾಗಿರೋ ಅಂಥದ್ದು ಮಾಡಿದರು. ಅದು ಕೂಡ ಅಲಂಕಾರ ನೋಡೋಕ್ಕೇ ಥರ ಖುಷಿ. ಈ ಥರ ಎಲ್ಲ ನಮ್ಮ ವಸ್ತು ಪ್ರದರ್ಶನ ನಮ್ಮ ತುಮಕೂರು ನಿಂತಿದ್ದು ನಮಗಂತೂ ಭಾಳ ಖುಷಿ ವಿಚಾರ. ಇಷ್ಟೆಲ್ಲ ನೈಟಂತೂ ಇನ್ನೂ ನೋಡೋಕ್ಕೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೈಟ್ ಕೂಡ. ಈಗ ಮರದ ಕೂಡ ಕೆಳಗಡೆ ಗೊಂಬೆಗಳು ಹಿಂಗೆ ತಪಾಸ್ ಮಾಡ್ತಿರ್ತಾರೆ, ಕುಣಿಸಿರ್ತಾರೆ, ಅದೊಂದು ಸೂಪರಾಗಿತ್ತು. ಅದಾದಮೇಲೆ ನಾವು ಸುಗ್ಗಿ ರಾಗಿನ ನಾವೇನು ಹಳ್ಳಿ ಸೈಡಲ್ಲಿ ಸುಗ್ಗಿ ಮಾಡ್ತೀವಲ್ಲ, ಅದಂತೂ ಅದು ಸೂಪರಾಗಿತ್ತು. ಯಾವ ಥರ ಇದು ಮಾಡ್ತಾರೆ ರಾಗಿನ ಸುಗ್ಗಿ ಕಾಲದಲ್ಲಿ ಅದನ್ನೆಲ್ಲ ಒಳ್ಳೆ ಚೆನ್ನಾಗಿ ತೋರಿಸಿದ್ರು. ಆಮೇಲೆ ವಿವಿಧ ಇಲಾಖೆಗಳಿಂದ ವಸ್ತು ಪ್ರದರ್ಶನ ನಡೆಯುತ್ತಾರಂಥ ಜಾಗ ಕೂಡ ಹೋದು. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ತೋಟಗಾರಿಕೆ ಇಲಾಖೆಯಿಂದ ಫ್ರೂಟ್ಸ್ಗಳಲ್ಲಿ ಎಷ್ಟೋ ಜನದ್ದು, ಶಿವಾನ್ ಅವ್ರದ್ದಾಗಿರ್ಬೋದು, ತುಂಬ ಜನದ್ದು, ಎಸ್ ಎಂ ಕೃಷ್ಣ ಸರ್ದಾಗಿರ್ಬೋದು, ತುಂಬ ಜನ ಪ್ರಕೃತಿ ಅದನ್ನು ಡ್ರಾ ಮಾಡಿದರು. ಅದನ್ನು ನೋಡಿ ಸಖತ್ ಖುಷಿ ಆಯಿತು. ಇಸ್ರೋಗೆ ನಮನ ಅದೆಲ್ಲ ಪ್ರತಿಯೊಂದು ಕೂಡ ಇದು ಮಾಡಿದರು ಹಣ್ಣುಗಳಲ್ಲಿ. ತೋಟಗಾರಿಕೆ ಇಲಾಖೆಯಿಂದ ತುಂಬಾ ಚೆನ್ನಾಗಿತ್ತು ಅದಂತೂ. ಅವೆಲ್ಲದೂ ಹಣ್ಣಿನಿಂದ ಮಾಡಿದ್ರಲ್ಲ, ಅದು ಸೂಪರಾಗಿತ್ತು ನೋಡೋದಕ್ಕಂತೂ. ಅದಾದಮೇಲೆ ಪಕ್ಕದಲ್ಲಿ ಹಂಗೆ ಹೋದಂಥ ಸ್ಟಾಲ್ಗೆ, ಇನ್ನೊಂದು ಪಕ್ಕದ ಸ್ಟಾಲ್ಗೆ ಹೋದಾಗ ತರಕಾರಿ ಎಲ್ಲ ಥರ ತರಕಾರಿಗಳ್ನ ಇಟ್ಟಿದ್ದರು. ಅದು ಇನ್ನೂ ಸೂಪರಾಗಿತ್ತು. ತರಕಾರಿಗಳು ಪ್ರತಿಯೊಂದು ಎಲ್ಲ ಜೋಡಿಸಿ ಇಟ್ಟಿದ್ರು, ಅದು ಇನ್ನೂ ಸೂಪರಾಗಿದೆ ತರಕಾರಿಗಳು ನೋಡಿ ಸ್ನೇಹಿತರೆ. ಅದಾದಮೇಲೆ ನಾವು ಹೋಗಿದ್ದು ಜೇನು ಸಾಕಾಣಿಕೆ, ಜೇನುಗೂಡು. ಅದು ತೋಟಗಾರಿಕೆ ಇಲಾಖೆಯವರು ಮಾಡಿದ್ದು ಜೇನುಗೂಡು, ಅದು ಸೂಪರಾಯಿತು. ಜೇನು ಯಾವ ಥರ ಜೇನುಗಳು, ಯಾವ ಜೇನುಗಳಿದ್ದಾವೆ, ಆ ತುಪ್ಪ ಆಗಿರ್ಬೋದು, ಪ್ರತಿಯೊಂದು ಅದನ್ನೆಲ್ಲ ತೋರಿಸ್ತಾರೆ ಜನಗಳಿಗೆ. ನೆಕ್ಸ್ಟು ಪಕ್ಕದ ಸ್ಟಾಲ್ ಬಂದು ಮೈಕ್ರೋ ಗ್ರೀನ್ಸ್ ಅಂತೇಳಿ ಅದು ಕೂಡ ಇತ್ತು. ಅದು ಕೂಡ ಅಲ್ಲೂ ಏನೇನೋ ತೋರಿಸೋದೆಲ್ಲ ಆಯಿತು ಮೈಕ್ರೋ ಗ್ರೀನ್ಸಲ್ಲಿ. ಅದಾದಮೇಲೆ ಇದು ಸೂಪರಾಗಿತ್ತು. ಬಟರ್ಫ್ಲೈಯಿಂದ ಮಾಡಿರೋಂಥದ್ದು ಪ್ರತಿಯೊಂದು ಹುಳಗಳ ಬಗ್ಗೆ ಅದನ್ನು ನೀಟಾಗೆಲ್ಲ ಕೂಡ ಇಟ್ಟಿದ್ರು. ಬಟರ್ಫ್ಲೈ, ಆಮೇಲೆ ಹಳ್ಳಿ ಸೈಡಿನ ಕರೀತಾರಲ್ಲ ಹುಳಗಳೆಲ್ಲ, ಅವೆಲ್ಲ ಹುಳಗಳು ಅದರಲ್ಲಿ ಜೋಡಿಸಿದ್ರು ಒಂದು ಬಾಕ್ಸಲ್ಲಿ ನೀಟಾಗಿ. ಅದನ್ನು ಕೂಡ ಅದು ತುಂಬ ಚೆನ್ನಾಗಿತ್ತು. ಅದು ಕೂಡ ಮಕ್ಳಿಗೆ ತೋರಿಸೋದಕ್ಕಂತೂ ಸೂಪರಾಗಿರುತ್ತೆ ಇದೆಲ್ಲ. ಅದಾದಮೇಲೆ ನೋಡಿ ಆಗಿನ ಕಾಲದಲ್ಲಿ ಯಾವ ಥರ ಕೃಷಿ ಮಾಡ್ತಿದ್ರು, ಎತ್ತಿನ ಗಾಡಿ ಆಗಿರ್ಬೋದು, ಮಂಕ್ರಿಗಳು, ಆ ಥರ ಎಲ್ಲ ಹೆಂಗೆ ಅದೆಲ್ಲ ಕೂಡ ತೋರಿಸಿದ್ರು. ಆಮೇಲೆ ಈಗ ಬಂದಿರೋದನ್ನ ಟ್ಯಾಕ್ಟ್ರಿಗಳ್ದು ಕೃಷಿ ಇಲಾಖೆಯಿಂದ ಏನೆಲ್ಲ
ಉಪಕರಣಗಳು ಪ್ರದರ್ಶನ ಮಾಡಿರ್ಬೋದು, ಅದನ್ನೆಲ್ಲ ಕೂಡ ಮಾಡಿದರು ಕೃಷಿ ಇಲಾಖೆಯಿಂದ. ಅದು ಕೂಡ ಸೂಪರಾಗಿತ್ತು. ನಮಗಂತೂ ಎತ್ತಿನ ಗಾಡಿ ನೋಡಿದಂಗೆ ತುಂಬಾ ಖುಷಿ ಆಗ್ಬಿಡ್ತು, ಎತ್ತಿನ ಗಾಡಿ. ಅದಾದಮೇಲೆ ಪಕ್ಕಕ್ಕೆ ಹೋಗ್ತಿದ್ದಂಗೆ ಮೀನುಗಾರಿಕೆ ಇಲಾಖೆಯಿಂದ ನೀವು ನೋಡ್ಬೋದು ಅಕ್ವೇರಿಯಂ ಶೋ ಮೀನನ್ನ. ಇದಂತೂ ಭಾಳ ಸೂಪರ್ ಸ್ನೇಹಿತರೆ. ನೋಡಿ ಮೀನುಗಳೆಲ್ಲ ತುಂಬ ಕಲರ್ಸ್ ಮೀನುಗಳಿದ್ದು, ತುಂಬಾ ಮೀನ್ಸಿದ್ದು. ಇವು ಯಾವ ಮೀನು ಅನ್ನೋದು ನಮಗೆ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು, ಅದು ಕೂಡ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಂದು ಮೀನು ಕೂಡ ಇದ್ದು ನನಗೆ ಆ ಮೀನು ನೋಡ್ಕೊಂಡು ತುಂಬಾ ಖುಷಿ ಆಯಿತು. ಅವು ಮೀನು ಆಡ್ತಾ ಇರೋದು, ಆ ಕಲರ್ಸು ನೈಟ್ ಟೈಮ್ಗೋಸ್ಕರ ಲೈಟಿಂಗ್ಸ್ಗೋಸ್ಕರ ಸೂಪರಾಗಿತ್ತು ಮೀನು. ನೋಡಿ ಇಲ್ಲೂ ಕೂಡ ಯಾವುದೋ ಇದು ಬೇರೆ ಮೀನಿದು. ಪ್ರತಿಯೊಂದು ಮೀನು ಕೂಡ ವಿಧವಾದ ಮೀನುಗಳನ್ನ ಇದು ಮಾಡಿದರು. ಇದು ಕೂಡ ಬೇರೆ ಮೀನು. ಎಲ್ಲ ಥರದ್ದು ಮೀನುಗಳು ಕೂಡ ಇದ್ದು. ಅಲ್ಲಿ ಕೂಡ ಬೋರ್ಡ್ ಕೂಡ ಹಾಕಿದರು, ಯಾವ ಮೀನು ಆ ನೇಮ್ಗಳು ಎಲ್ಲ ಗೊತ್ತಾಗಲಿ ಅನ್ನೋದೊಂದು ಕಾರಣಕ್ಕೋಸ್ಕರ. ನೋಡಿ ಯಾವುದೋ ಕಾಟ್ಲಾ, ರೋಹು, ಆಮೇಲೆ ಮೈಗಲ್ ಅಂತೇಳಿ ಯಾವುದೋ ಮೀನು, ಪ್ರತಿಯೊಂದು. ಆಮೇಲೆ ಸಾಮಾನ್ಯ ಗೆಂಡೆ ಅಂತ ಒಂದು ಮೀನು. ಪ್ರತಿಯೊಂದು ಮೀನುಗಳು ಕೂಡ ಅದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ತುಂಬ ಚೆನ್ನಾಗಿ ಹಾಕಿದ್ರು ಬೋರ್ಡ್ಗಳೆಲ್ಲ. ಕನ್ನಡದಲ್ಲೇ ಇದ್ದು ಬೋರ್ಡೆಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಈ ಮೀನಂತೂ ಸೂಪರ್, ಸಣ್ಣ ಮೀನು, ತುಂಬ ಕಲರ್ ಆಗಿತ್ತು. ಇದಂತೂ ನನಗಂತೂ ಭಾಳ ಖುಷಿ ಕೊಡ್ತು. ಮೀನುಗಳು ಎಷ್ಟು ಸಣ್ಣದಾಗಿ ಕ್ಯೂಟಾಗಿದೆ. ಪ್ರತಿಯೊಂದು ಸೂಪರಾಗಿತ್ತು. ನೋಡಿರಿ ಇದು ಮೀನು ಬಗ್ಗೆ ಅಲ್ಲಿ ಹಾಕಿದ ಬೋರ್ಡ್ಗಳು. ಬೆಳ್ಳಿ ಗೆಂಡೆ ತುಂಬ ಎಲ್ಲ ಯಾವುದಾದ್ರು ವೆರೈಟಿ ಮೀನ್ಸ್ ಎಲ್ಲ ಹಾಕಿದರು. ಇದೆಲ್ಲ ಅಲ್ಲೇ ಅಕ್ವೇರಿಯಮ್ದೇ ಸೂಪರಾಗಿತ್ತು ಮೀನ್ದಂತೂ. ಎಲ್ಲ ಅಲ್ಲಿ ಹಾಕಿದಂಥ ಮೋಟ್ರುಗಳು, ಅದನ್ನು ಜೋಡಿಸಿದಂಥದ್ದು. ನೆಕ್ಸ್ಟ್ ಅದಾದಮೇಲೆ ರೇಷ್ಮೆ ಇಲಾಖೆಯಿಂದ ಮಾಡಿರೋ ರೇಷ್ಮೆ ಉತ್ಪನ್ನಗಳು, ಹಾರಗಳು ಆಗಿರ್ಬೋದು, ರೇಷ್ಮೆ ಹುಳು ಅದು ಯಾವ ಥರ ರೆಡಿ ಆಗುತ್ತೆ, ಅದರಿಂದ ಹೂ ಬೊಕ್ಕೆಗಳು, ಅದೆಲ್ಲ ಕೂಡ ರೇಷ್ಮೆ ಇಲಾಖೆಯಲ್ಲಿ ಈ ಥರ ಎಲ್ಲ ಇದೆಯಾ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ರೇಷ್ಮೆ ಸ್ಯಾರಿಗಳು ಅದನ್ನೆಲ್ಲ ಜೋಡಿಸಿದ್ರು. ಅದಂತೂ ಭಾಳ ಸಕಾರಾಯಿತು. ಅಲ್ಲಿ ರೇಷ್ಮೆ ಸಾಕಾಣಿಕೆ ಮನೆ ಯಾವ ಥರ ಇರುತ್ತೆ ಅದೆಲ್ಲ ನೋಡಿರಿ. ಇದು ಕೈಮಗ್ಗ ಚವಳಿ ಬಟ್ಟೆ ಸ್ಯಾರಿಗಳು ರೆಡಿ ಆಗುತ್ತೆ ಕೈಮಗ್ಗದಲ್ಲಿ. ಇದು ನೀವು ನೋಡ್ತಾ ಇದ್ದೀರ ಜಿಲ್ಲಾ ಪಂಚಾಯತಿಯಿಂದ ಸಹಬಾಳ್ವೆ ಅಂತೇಳಿ ಮಾಡಿದರು. ಇದು ಸೂಪರಾಗಿತ್ತು. ಇದು ಕೂಡ ಇದೆಲ್ಲ ಯಾವ ಥರ ಇದೆ ಅನ್ನೋದು, ಮನೆ ಹತ್ರ ಈ ತೋಟದಲ್ಲಿ ಹಿಂಗೆ ಮನೆಗಳಿದ್ದರೆ ಅದೆಲ್ಲ, ಇದು ಕೂಡ ಅಷ್ಟೇ ಸೂಪರಾಗಿತ್ತು. ನೆಕ್ಸ್ಟ್ ಅದು ಹಾಕ್ತಿದ್ದಂಗೆ ನೋಡ್ಬೋದು ನೀವು, ಅಲ್ಲಿ ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಮಾಡಿದ್ದಂಥದ್ದು ಕುರಿ. ಅದು ತುಂಬ ವೆರೈಟಿ ನೋಡಿ. ಕುರಿ ಇದೆ, ತುಂಬ ಇದೆ, ಯಾವುದು ಕುರಿ ಅಂತ ಗೊತ್ತಿಲ್ಲ, ಸೂಪರಾಗಿತ್ತು. ಆಮೇಲೆ ನಮ್ಮ ಹಳ್ಳಿಕಾರ್ ಹಸುಗಳು ಅವಂತೂ ಸೂಪರಾಗಿತ್ತು. ಹಳ್ಳಿಕಾರ್ ತಳಿ ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗೋದು. ಆಮೇಲೆ ಹಳ್ಳಿಕಾರ್ ತಳಿ ಆಪೋಸಿಟೇ ಮಲಗಳು, ನ್ಯೂಜಿಲ್ಯಾಂಡ್ ವೈಟ್ ಮಲ, ಮತ್ತು ಇದು ಯಾವುದಾದ್ರು ಗಿರಿರಾಜ ಕೋಳಿಗಳಾಗಿರ್ಬೋದು, ತುಂಬ ಅವೆಲ್ಲ ಸೂಪರಾಗಿದ್ದು. ಅವೆಲ್ಲ ಕೂಡ ಅದರೊಳಗಡೆ ಬಿಟ್ಟಿದ್ರು, ಅದನ್ನು ನೋಡೋಕ್ಕೇ ಒಂಥರ ಖುಷಿ ಆಗೋದು. ರ್ಯಾಬಿಟ್ಸ್ನ ನೋಡಿ ಎಷ್ಟು ಕ್ಯೂಟಾಗಿದೆ. ವೈಟ್ ಅಂತೂ ಸೂಪರಾಗಿ ಕ್ಯೂಟಾಗಿದೆ. ನೆಕ್ಸ್ಟು ನೋಡಿ ಇದನ್ನು ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಇದು ಗಿರಿರಾಜ ಕೋಳಿ ನೋಡಿ, ಕೋಳಿಗಳು ಪ್ರತಿಯೊಂದು ಎಲ್ಲ ಹುಂಜಗಳು ಎಲ್ಲದನ್ನು ಕೂಡ ಜೋಡಿಸಿದ್ರು, ಅಷ್ಟು ಸೂಪರಾಗಿತ್ತು. ಇದು ನೋಡಿ ಅದನ್ನು ನಲ್ಲೂರು ಜೋಡಿಸ್ ಕುರಿ ಅಂತೆ, ತುಂಬಾ ಇವೆಲ್ಲ ಎಲ್ಲ ಥರ ಕುರಿಗಳು ಕೂಡ ಮಡಗಿದ್ರು ನೋಡಿ. ಸಿರೋಹಿ ಮೇಕೆ, ತುಂಬ ಎಲ್ಲ ಥರ ವೆರೈಟಿ ಮೇಕೆಗಳು ನೋಡಿ. ಅದು ಕಲರ್ಸ್ ನೋಡಿ, ಜನ ಜಾಸ್ತಿ ಇದ್ದು ಸ್ವಲ್ಪ ಕತ್ಲೆ ಕಾಣುತ್ತೆ ಸ್ನೇಹಿತರೆ, ಬೇಜಾರಾಗಬೇಡಿ. ನೋಡಿ ಇದೇ ರೀತಿ ಇದ್ಯಾವುದೋ ದಾರ್ಪನ್ ಕುರಿ ಅಂತ ನೋಡಿ. ಪಂಗ್ನೂರು ಹಸು ಅಂತೂ ಸೂಪರಾಗಿದ್ದು ಸ್ನೇಹಿತರೆ, ಕ್ಯೂಟಾಗಿ. ಅದು ನೋಡೋಕ್ಕೇ ತುಂಬ ಕ್ಯೂಟಾಗಿತ್ತು. ಅಲ್ಲಿರೋವಂಥವ್ರು ಆ ಮಾಲೀಕರು ಆ ಹಸು ಜೊತೆ ವೀಡಿಯೋ ಮಾಡ್ತಿದ್ದಕ್ಕೆ ಅದನ್ನು ಇದು ಮಾಡ್ಕೊತಾರೆ, ಹಿಡ್ಕೊಂಡು ಅದನ್ನು ಕ್ಯೂಟಾಗಿ ನಿಂತ್ಕೊತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಪಂಗ್ನೂರು ಹಸು. ಇವರ ಮಾಲೀಕರು ಅಲ್ಲಿ ನೋಡ್ಕೊತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಅಲ್ಲಾದಮೇಲೆ ನೋಡಿ ಅಲ್ಲೊಂದಿದೆ, ಎಲ್ಲ ಥರ ಪ್ರಾಣಿಗಳು ಕೂಡ ಅಲ್ಲೇ ಇತ್ತು. ಇದು ನಾನು ಆಚೆ ಬಂದಂಥ ಟೈಮಲ್ಲಿ ಅಲ್ಲಿ ಜನಗಳು ನಿಂತಿದ್ದು ಎಲ್ಲ ವೀಡಿಯೋಸ್ ಮಾಡಿರೋವಂಥದ್ದು. ನೆಕ್ಸ್ಟ್ ಅದಾದಮೇಲೆ CVG ಇದೆಲ್ಲ ಬುಕ್ ಸ್ಟೋರ್ಸು, ತೇಜಸ್ ಇಂಡಿಯಾ, ಸ್ವಪ್ನ ಬುಕ್ ಸ್ಟೋರ್ಸು, ಪ್ರತಿಯೊಂದು ಕೂಡ ಇಲ್ಲೆಲ್ಲ ಥರ ಬುಕ್ ಸ್ಟೋರ್ಸ್ ಕೂಡ ಇತ್ತು. ನನಗಂತೂ ನೋಡಿ ಖುಷಿಯಾಗೋಗ್ಬಿಡ್ತು. ಎಲ್ಲ ಥರ ಕತೆ ಬುಕ್ಸ್ಗಳು, ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಬುಕ್ಸು, ಎಲ್ಲ ಬುಕ್ಸು ಕೂಡ ಇಲ್ಲಿ ಅವೈಲೇಬಲ್ ಇತ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಂತೂ ಎಲ್ಲ ಥರ ಬುಕ್ ಸ್ಟೋರ್ಸು, ನಮನ ಬುಕ್ ಪ್ಯಾಲೇಸು, ಇಂಥ ಎಲ್ಲ ಥರ ಬುಕ್ಸು ಕೂಡ
ಇಲ್ಲಿ ಅವೈಲಬಲ್ ಇತ್ತು. ಅಷ್ಟು ಚೆನ್ನಾಗಿತ್ತು ಬುಕ್ಸ್ಗಳು ಅಂತೂ. ಆಮೇಲೆ ನವ ಕರ್ನಾಟಕ ಪ್ರಕಾಶನ ಅಂತೇಳಿ ಬುಕ್ ಸ್ಟಾಲ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಯೂಸ್ ಆಗೋಂಥ ಬುಕ್ಸು ಪ್ರತಿಯೊಂದು ಕೂಡ ಇತ್ತು. ಎಲ್ಲ ಥರ ಕತೆ ಬುಕ್ಸ್ ಆಗಿರ್ಬೋದು, ಅವ್ರಿಗೆ ಎಜುಕೇಷನ್ಗೆ ಯೂಸ್ ಆಗೋಂಥವು ಪ್ರತಿಯೊಂದು ಕೂಡ ಆ ಸ್ಟಾಲ್ಗಳಲ್ಲಿ ಪೂರ್ತಿ ಒಂದು ಸ್ಟಾಲ್ ಬುಕ್ ಸ್ಟೋರ್ಸ್ ಆಗೇ ಇದ್ದು. ಎಲ್ಲ ತುಂಬ ಚೆನ್ನಾಗಿತ್ತು ಅದಂತೂ ಬುಕ್ ಸ್ಟೋರ್ಸ್ ಅಂತೂ. ನಾನು ಆ ಬುಕ್ ಸ್ಟೋರ್ಸ್ನೇ ಜಾಸ್ತಿ ತೋರಿಸ್ತಿದ್ದೀನಿ, ಏಕೆಂದರೆ ಎಷ್ಟೋ ಜನ ನೋಡಿರ್ತೀರ, ಅದು ಎಷ್ಟು ಜನ ಇತ್ತು ಅಂದರೆ ಬುಕ್ ಸ್ಟೋರ್ಸ್ ಹತ್ರ ಅಷ್ಟು ಜನ ಇತ್ತು. ನೋಡಿ ಇಲ್ಲೆಲ್ಲ ಬುಕ್ಸ್ಗಳ ಬಗ್ಗೆ ಕೇಳ್ತಾ ಇರೋದು ಜನಗಳು, ಅದ್ರ ಬಗ್ಗೆ ಮಾತಾಡ್ತಾರೆ. ನೋಡಿ ಇದೊಂದು ವಿಡಿಯೋ ಮಾಡಿದ್ದೀವಿ. ಇದು ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ತುಮಕೂರು ಡಿಸ್ಟಿಕಲ್ಲಿ ಅನ್ನೋದನ್ನೆಲ್ಲದೂ ಕೂಡ ಆ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಒಂದು ದೊಡ್ಡದಾಗಿ ಆಗ್ತಿದ್ರು. ಅದು ಸೂಪರಾಗಿತ್ತು. ನೆಕ್ಸ್ಟು ಅದು ಬರ್ತಿದ್ದಂಗೆ ಗೃಹ ಜ್ಯೋತಿ ಕಾಣ್ತಾರೆ ನಮಗೆ. ಅಲ್ಲಿ ಕೆ ವಿ ಅವ್ರು ಕುಂತಿರೋ ವೀಡಿಯೋ ಮಾಡ್ತಾ ಇರೋದಕ್ಕೆ ಸ್ವಲ್ಪ ನಗ್ತಾಯಿದ್ರು, ವೀಡಿಯೋ ಮಾಡ್ತಾಯಿದ್ರು ಸರ್ ಅಂತ. ಗೃಹ ಜ್ಯೋತಿ ಅಷ್ಟು ಚೆನ್ನಾಗಿತ್ತು ಇದು ಕೂಡ, ಗೃಹ ಜ್ಯೋತಿ ಬಗ್ಗೆ. ಅದಾದಮೇಲೆ ನೋಡಿ ನಾವು ನೆಕ್ಸ್ಟು ಇದನ್ನೇ ನೋಡ್ಕೊಂಡು ನಿಂತ್ಕೊಂಡು ಬುಕ್ಸ್ ಅಲ್ಲೇ ಸಾಧನಾ ಸಂಕಲನ ಅಂತೇಳಿ ಮಾಡಿ ಜಿಲ್ಲೆಯಲ್ಲಿ ಕೈಗೊಂಡ ವಿನೂತನ ಕಾರ್ಯಕ್ರಮ ಅಂತೇಳಿ, ಇದು ಮಕ್ಕಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಕ್ಕಳು ಮಾಡಿರೋಂಥ ಪ್ರಾಜೆಕ್ಟ್ಗಳು, ಅವ್ರು ತಯಾರು ಮಾಡಿರೋಂಥವ್ರ ಬಗ್ಗೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು ಇದು ಕೂಡ. ಎಷ್ಟು ಮಕ್ಳ ಕೈಲೇ ಮಾಡ್ತಿರೋದು ನೋಡಿ, ಮಕ್ಕಳು ರೆಡಿ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾವ ಥರ ಏನು ಕೆಲಸ ಮಾಡುತ್ತೆ ಅಂತ ನೋಡಿ ಇಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡೋದಕ್ಕೇ ಒಂಥರ ಖುಷಿ ಇತ್ತು. ನೀವು ಆಮೇಲೆ ನೋಡ್ಬೋದು ಇಲ್ಲೂ ಕೂಡ ಮಕ್ಕಳು ಎಲ್ಲ ಈಗ ಒಂದು ಸೈಡ್ ಮಕ್ಕಳು ಒಂದು ಸೈಡ್ ಇತ್ತು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬರ್ತಾ ನಾವು ಈ ಥರ ಮಕ್ಕಳು ತಯಾರ ಕಡೆನೇ ಒಂದು ಇದಿತ್ತು, ಆ ಸ್ಕೂಲ್ನವರು ಮಾಡಿರೋಂಥದ್ದು. ಅದಾದಮೇಲೆ ಬಂದಿದ್ದು ನಮ್ಮೂರ ಅಂಗನವಾಡಿ, ಅದು ಕೂಡ ಸೂಪರಾಗಿತ್ತು, ಅಂಗನವಾಡಿ ಅವ್ರದ್ದು ಎಲ್ಲ. ನೆಕ್ಸ್ಟು ನಾವು ಬಂದಿದ್ದೆ ಈ ಕಡೆ ಫುಡ್ಡಿಂದು, ಕುಂಬಳಕಾಯಿ ಎಲ್ಲ ಥರ ಏನು ಫ್ರೂಟ್ಸ್ ಇದೆ ಎಲ್ಲದನ್ನೂ ಇಟ್ಕೊಂಡಿದ್ರು. ಅದೊಂದು ಸೂಪರಾಗಿತ್ತು. ಇದು ನೋಡಿ ಕೈಮಗ್ಗ ಸ್ಯಾರಿಗಳು ಪ್ರತಿಯೊಂದು, ಆಮೇಲೆ ತರಕಾರಿ ಕಟ್ ಮಾಡೋದಕ್ಕೆ ಯೂಸ್ ಆಗೋಂಥವು ಪ್ರತಿಯೊಂದು ಎಲ್ಲ ತುಂಬ ವೆರೈಟೀಸ್ ಅಂತೂ ಇಟ್ಬಿಟ್ಟಿದ್ರು. ಇದನ್ನು ನೋಡಿ ಜಿಲ್ಲಾಡಳಿತ ಸಮಾಜ ಅವ್ರು ಕೂತ್ಕೊಳ್ಳೋದಕ್ಕೆಲ್ಲ ಒಂದು ಮಾಡ್ಕೊಂಡಿದ್ರು. ನಮಗೆ ಕಾಣಿಸ್ಕೊಂಡಿದ್ದು ಸ್ವಲ್ಪ ಬುಕ್ ಸ್ಟಾಲ್ಸ್ಗಳೇ ಜಾಸ್ತಿ ಕಾಣಿಸ್ಕೊಂಡು. ಪ್ರತಿಯೊಂದು ಇದು ಪಂಚಾವೃತ್ತಿ ಕಸುಬುಗಳ ಕಲಾಕೃತಿ ಪ್ರದರ್ಶನ, ಅದು ಕೂಡ ಚೆನ್ನಾಗಿತ್ತು. ಸ್ನೇಹಿತರೆ ನೋಡ್ಬೋದು ಯಾವ ಇಲಾಖೆಯಲ್ಲಿ ಯಾವ ಥರ ಎಲ್ಲ ಸಿಗುತ್ತೆ ಸ್ಕೀಮ್ಸು. ಇದು ನೋಡಿ, ಇದು ಯಾವುದಾದ್ರು ಕೂಡ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ನೋಡಿ ಒಂದು ಕಡೆ ಗೋಬಿ ಮಂಚೂರಿ ಮಸಾಲ ಫುಡ್ ತಯಾರಾಗ್ತಿರೋದು ಪ್ರತಿಯೊಂದು ಇತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದು ಕೂಡ ಮಾಡಿದರು, ಅದು ಸಖತ್ತಾಯಿತು. ನೆಕ್ಸ್ಟ್ ನೋಡಿ ಇಲ್ಲಿ ಹೆಣ್ಮಕ್ಳಿಗೆ ಯೂಸ್ ಆಗೋಂಥವು ಸರಗಳು, ಅದೆಲ್ಲ ತುಂಬ ಕ್ಯೂಟಾಗಿದ್ದು. ಆಮೇಲೆ ನೋಡಿ ಇಲ್ಲಿ ಅಗರಬತ್ತಿಗಳು ಎಲ್ಲ ನೋಡಿ, ಇವೆಲ್ಲ ಸರಗಳು ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ಸರ, ವಾಲೆ, ಆಮೇಲೆ ಫ್ಯಾನ್ಸಿ ವಾಲೆಗಳು ಪ್ರತಿಯೊಂದು ನೋಡಿ. ನಮ್ಮ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ, ಆಮೇಲೆ ಕಾರ್ಗಳಿಗೆ ಸೀಟ್ ಕವರ್ಗೆ ಮಣಿ ಅವೆಲ್ಲ ಕೂಡ ಅಲ್ಲಿದ್ದು. ಇದು ನೋಡಿ ರಾಸಾಯನಿಕ ಗೊಬ್ಬರಗಳಿಗೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದೆಲ್ಲ ಸ್ಯಾರೀಸು ಮತ್ತು ಮನೆಗೆ ತೋರಣಗಳು ಅದೆಲ್ಲ ಇತ್ತು ತುಂಬಾ. ಅದಾದಮೇಲೆ ಅಲ್ಲಿ ನೋಡಿ ವೆರೈಟಿ ತೋರಣಗಳು ಎಲ್ಲ, ಅದು ಕೂಡ ಎಲ್ಲ ಜೋಡಿಸಿದ್ರು ನೀಟಾಗಿ. ನೋಡಿ ಇದು ಸ್ಟಾಲ್ ಆಗಿರ್ಬೋದು. ನೆಕ್ಸ್ಟು ಈ ಕಡೆ ಸ್ಟಾಲು ತುಂಬ ಎಲ್ಲ ಥರ ವೆರೈಟಿ ಸ್ಟಾಲ್ಗಳಿತ್ತು. ವೆರೈಟಿ ಸ್ಟಾಲ್ ಎಲ್ಲದರಲ್ಲೂ ಜನಗಳು ಅಂತೂ ಸಖತ್ ಜನಗಳು. ಅದು ನೈಟ್ ಟೈಮ್ ನಾವು ಹೋಗಿರೋದಕ್ಕೂ ಜನ ಸಖತ್ ಜನ. ನೋಡಿ ಇದು ಹಲಸಿನ ಗಿಡಗಳು, ಪ್ಯಾಕೆಟ್ಗಳು, ಗಿಡಗಳು, ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು, ಸಸಿಗಳ ಬಗ್ಗೆ ಎಲ್ಲ. ಅದು ಸೂಪರಾಗಿತ್ತು ನೋಡಿ. ಇದು ಮನೆಯಲ್ಲೇ ಮಾಡೋಂಥದ್ದು ಆರ್ಡರ್ ಆಫ್ ನೋಡಿ, ಇದೆಲ್ಲ ಹೋಮ್ ಮೇಡ್ ಕಾಂಡಿಮೆಂಟ್ಸು. ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ಲ, ಹೋಮ್ ಮೇಡ್ಸ್ ಮನೆಯಲ್ಲೇ ತಯಾರು ಮಾಡೋವಂಥದ್ದು ಅಂತ. ಇದೆಲ್ಲ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಜಮೀನುಗಳಿಗೆ ಬಳಸೋದಕ್ಕೆ ನೋಡಿ. ಇದಂತೂ ಲೇಡೀಸ್ಗಳಿಗೆ ವೆರೈಟಿ ಸರಗಳು, ವೆರೈಟಿ ಎಲ್ಲ ಕೂಡ ಇದ್ದು.
ಅದಾದಮೇಲೆ ನನಗೂ ಹೊಟ್ಟೆ ಹಸ್ವಾಗ್ತಿತ್ತು. ಇಲ್ಲೇನೋ ಹಾಕಿದ್ರು ಡ್ರೈ ಫ್ರೂಟ್ಸು, ಗುಲ್ಕನ್ನು, ಕೇಕ್ಸು ಮತ್ತು ಡ್ರೈ ಫ್ರೂಟ್ಸ್ ಐಸ್ ಕ್ರೀಮು ಎಲ್ಲ. ನಾವು ಒಂದು ಟ್ರೈ ಮಾಡೋಣ ಅಂತೇಳಿ ಅವ್ರ ಹತ್ರ ಡ್ರೈ ಫ್ರೂಟ್ಸು, ಗುಲಾಬ್ ಜಾಮೂನ್ ಇದನ್ನು ತಗೊಂಡು ಗುಲ್ಕನ್ ಹಾಕಿ ಕೊಟ್ಟರು. ನೋಡಿ ಅವ್ರು ತಯಾರು ಮಾಡ್ತಿರೋದೆಲ್ಲ ಸಖತ್ತಾಗಿತ್ತು. ಅದು ತಯಾರು ಮಾಡ್ತಿದ್ದೆಲ್ಲ ನನಗೂ ಕಟ್ ಮಾಡಿ ಕೊಟ್ಟರು. ನೋಡಿ ಸರ್ ಟೇಸ್ಟ್ ಮಾಡಿ ಅಂತ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಲೇಡೀಸ್ಗಳಿಗೆ ಮ್ಯಾಚ್ ಆಗೋಂಥ ವಾಚಸ್ಗಳು ಎಲ್ಲ ಮಾರ್ತಿದ್ರು. ನೋಡಿ ಆರ್ಗಾನಿಕ್ ಪ್ರಾಡಕ್ಟ್ಗಳು ಕೂಡ ಇದ್ದು. ನೋಡಿ ಇದೆಲ್ಲ ಸ್ಟಾಲು ಸ್ನೇಹಿತರೆ, ಎಲ್ಲ ಥರ ವೆರೈಟಿ ಸ್ಟಾಲ್ಗಳು. ನೋಡಿ ಇವೆಲ್ಲ ಕೈಗೆ ಹಾಕೋಣವು ಎಲ್ಲ ಲೇಡೀಸ್ಗಳಿಗೆ ಜಾಸ್ತಿ ಇದ್ದಂಥ ಫ್ಯಾನ್ಸಿ ಎಲ್ಲ ವಾಚ್ಗಳು, ಮಕ್ಳುಗಳಿಗೆ ಪ್ರತಿಯೊಂದು ಎಲ್ಲ ಥರ ವೆರೈಟಿ. ನೋಡಿ ರಾಗಿ ಬೋಟಿ, ರಾಗಿ ಹಪ್ಪಳ ಇವೆಲ್ಲ ಸಿಗೋ ಅಂಥದ್ದು. ನೋಡಿ ಇದು ಗಿಡಗಳು, ನರ್ಸರಿಗೆ ಸಂಬಂಧಪಟ್ಟಂಗೆ ಗುಲಾಬಿ ಗಿಡಗಳು ಮತ್ತು ಆಪಲ್ ಫ್ರೂಟ್ಸ್ ಗಿಡಗಳು, ಪ್ರತಿಯೊಂದು ಗಿಡಗಳು ಎಲ್ಲ ಇಟ್ಟಿದ್ರು. ದಾಸವಾಳ ಹೂವು ಗಿಡಗಳು ಇದೆಲ್ಲ ಪ್ರತಿಯೊಂದು ಚೆನ್ನಾಗಿತ್ತು. ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮನೆ ಹತ್ರ ಪಾಟ್ಗಳು, ಯಾವ ಪಾಟು ಡಿಸೈನ್ಗಳಲ್ಲಿ ಎಲ್ಲ ಡಿಸೈನ್ ಪಾಟ್ಗಳು. ನೋಡಿ ಇದು ಆತ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನೋಡಿ ಅದನ್ನು ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ಮುಕ್ತಿ, ಜೀವನ ಮುಕ್ತಿ ಕೊಡ್ತಾರೆ. ನೋಡಿ ಇಲ್ಲಿ 1250 ವರ್ಷ ಕಲಿಯುಗ. ಮುಸ್ಲಿಮಾನ್ ಇದರಲ್ಲಿ 786 ಅಂತ ಒಂದು ಇದೆ ಅವರಲ್ಲಿ, ಅವರು ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಎರಡು ಆ್ಯಡ್ ಮಾಡಿದೆ. 2035 ಎಂಟು ಕಲಿಯುಗ. 2035 ಎಷ್ಟು ವರ್ಷ ಇದೆ? 12-13 ವರ್ಷ ಇದೆ. ಆ್ಯಕ್ಚುಲಾಗಿ ವಿನಾಶವಾಗಿ ಒಂದು ವಿನಾಶ ಬಂದೋಯಿತು. ಕೊರೋನಾ ಬಂದು ಕೋಟ್ಯಾಗಿ ವಿನಾಶ. ಇನ್ನು ಮುಂದೆ ಬರೋದು ಭಯಾನಕ ಇದೆ, ಮಹಾ ವಿನಾಶ. ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮಗೊಬ್ಬರು ಅಲ್ಲೇ ಪರಿಚಯ ಆಗ್ತಾರೆ. ಸರ್ ಬನ್ನಿ ನಾವು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಹೊರಗಡೆ ಹೋಗೋಂಥ ಟೈಮಲ್ಲಿ ಇದೊಂಥರ ರೌಂಡ್ ತಿರುಗೋಂಥ ಡ್ಯಾನ್ಸಿಂಗು ಸೂಪರಾಗಿದೆ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೋಡಿ ಈ ಥರ ಇರುತ್ತೆ ಅಂತ. ನನ್ನ ಮಾತಿಂದ ಏನಾದ್ರು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.